ಇಂದು ಟಿವಿಕೆ ಸಂಸ್ಥಾಪಕ ನಟ ವಿಜಯ್ ನೇತೃತ್ವದಲ್ಲಿ ಸಭೆ. ತಮಿಳುನಾಡಿನ ಕಾಂಚೀಪುರಂನಲ್ಲಿ ಸಭೆಯನ್ನು ನಡೆಸಲಿದ್ದಾರೆ ವಿಜಯ್. ತಮಿಳಿಗ ವಟ್ರಿ ಕಳಗಂ ಪಕ್ಷದ ಕಾರ್ಯಕರ್ತರ ಜೊತೆಗೆ ಸಭೆ ಇದೆ. ತಮಿಳುನಾಡಿನಲ್ಲಿ ಮುಂಬರುವಂತಹ ವಿಧಾನಸಭಾ ಚುನಾವಣೆ, ಪಕ್ಷ ಸಂಘಟನೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಇಂದಿನ ಟಿವಿಕೆ ಪಕ್ಷದ ಸಭೆಗೆ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ. ಕಳೆದ ಬಾರಿಗೆ ಏನೆಲ್ಲ ಆಗಿತ್ತು ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಕಾಲ್ತುಳಿತ ಆಗಿತ್ತು, ಸಾವು ನೋವುಗಳು ಸಂಭವಿಸಿತ್ತು. ಆ ಕಾರಣಕ್ಕಾಗಿ ಈ ಬಾರಿ ಯಾವುದೇ ಸಾರ್ವಜನಿಕರಿಗೂ ಕೂಡ ಪ್ರವೇಶ ಇಲ್ವಂತೆ. ಕೇವಲ ಅವರುಗಳ ಮಾತ್ರ ತಮಿಳಿಗ ವೈಟ್ರಿ ಕಳಗಂ ಪಕ್ಷದ ಕಾರ್ಯಕರ್ತರು ಲಿಮಿಟೆಡ್ ಅವರುಗಳಿಗೆ ಮಾತ್ರ ಈ ಒಂದು ಸಭೆಗೆ ಆಹ್ವಾನವನ್ನು ನೀಡಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ಅವಘಡಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ರೀತಿಯಾಗಿ ಅಲರ್ಟ್ ಆಗಿರೋದು ಈ ಬಾರಿ. ಕಳೆದ ಬಾರಿ ಸಾಕಷ್ಟು ಆರೋಪಗಳು ಕೇಳಿಬಂದಿತ್ತು. ಪ್ಲ್ಯಾನ್ ಇರಲಿಲ್ಲ, ಅಮಾಯಕರ ಜೀವ ಬಲಿಯಾಯಿತು, ಇದಕ್ಕೆಲ್ಲ ಕಾರಣ ಇದೆ ಪಕ್ಷದವರು ಅಂತೆಲ್ಲ. ಸೊ ಹಾಗಾಗಿ ರಿಸ್ಕ್ ತೆಗೆದುಕೊಳ್ಳೋದು ಬೇಡ, ಒಂದ್ಸತಿ ಪಾಠ ಕಲಿತು ಬಿಟ್ಟಿದ್ದಾರಲ್ಲ, ಆ ಕಾರಣಕ್ಕಾಗಿ ಇವತ್ತು ಕೇವಲ ಲಿಮಿಟೆಡ್ ಕಾರ್ಯಕರ್ತರ ಜೊತೆಗೆ ಮಾತ್ರ ಸಭೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಪಕ್ಷದ ಕುರಿತಾಗಿ, ಪಕ್ಷ ಸಂಘಟನೆಯ ಕುರಿತಾಗಿ, ಮುಂದಿನ ವಿಚಾರಗಳ ಕುರಿತಾಗಿ ಈ ಒಂದು ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸಭೆಯಲ್ಲಿ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ನಿರ್ಣಯಗಳನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ.